ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡಿರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ. ಮಾರ್ನಿಂಗ್ ರೂಟೀನ್ ಚಾಲೂ ಆಗಿದೆ ನೋಡಿ ಫ್ರೆಂಡ್ಸ್. ಇವತ್ತಿನ ರೆಸಿಪಿ ತುಂಬ ಆರೋಗ್ಯಕರವಾಗಿರುವಂಥ ರೆಸಿಪಿ ಅದ ರೀ. ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನೋಡಿದ ನಂತರ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಇವಾಗ ನೋಡಿರಿ, ಒಂದು ಬಟ್ಲದಷ್ಟು ನಾನು ಹೆಸ್ರು ಕಾಳನ್ನು ನಾನು ರಾತ್ರಿ ನೆನೆಯಕ್ಕಿಟ್ಟಿದ್ದೆ. ಅದನ್ನ ಇವಾಗ ರುಬ್ಕೋತಾ ಇದ್ದೀನಿ. ಹೆಸ್ರು ಕಾಳು ಪರೋಟ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಹಂಗಾಗಿಬಿಟ್ಟು ಇವಾಗ ನೋಡಿರಿ, ಒಂದು 5 ಹಸಿಮೆಣಸಿನಕಾಯಿ ಮತ್ತು 4ರಿಂದ 5 ಬೆಳ್ಳುಳ್ಳಿ, ಕೊತ್ತಂಬರಿ, ಒಂದು ಸ್ವಲ್ಪ 1 ಇಂಚಷ್ಟು ಶುಂಠಿ ಹಾಕ್ಕೊಂಡು ಇವಾಗ ಗ್ರ್ಯಾಂಡ್ ಮಾಡ್ಕೊಂಡು ಬರ್ತೇನೆ ರೀ. ಚೆನ್ನಾಗಿ ರುಬ್ಕೊಂಬರ್ಬೇಕು ರೀ, ಪೇಸ್ಟ್ ಗಟ್ಟಲೆ ಆಗ್ಬೇಕು ರೀ. ಹಾಗೆ ನೋಡಿ, ಇವಾಗ ರುಬ್ಕೊಂಬಂದೆ, ರೆಡಿ ಆಯಿತು. ಹಾಗೆ ಇವಾಗ ನಾನು ಗೋಧಿ ಹಿಟ್ಟು ತೊಗೋತಾ ಇದ್ದೀನಿ ರೀ. ಎಷ್ಟಂದ್ರೆ ಒಂದು 3 ಬಟ್ಲ ಅಷ್ಟು ನಾನು ಗೋಧಿ ಹಿಟ್ಟು ತೊಗೊಂಡೇನಿ ರೀ. ತೊಗೊಂಡ್ಬಿಟ್ಟು ಅದಕ್ಕೆ ರುಬ್ಬಿರುವ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೋಬೇಕಾಗತ್ತೆ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ, ಅರ್ಥ ಆಗುತ್ತೆ ನಾ ಯಾವ ಥರ ಮಾಡ್ತೀನಿ ರೆಸಿಪಿ ಅನ್ನೋದು ಕೂಡ. ಹಾಗೆ ನಿಮ್ಮ ಮಕ್ಳಿಗೆ ಕೂಡ ಮಾಡಿಕೊಟ್ರಿ ತುಂಬಾ ಇಷ್ಟಪಟ್ಟು ಬಿಡದೆ ಎಲ್ಲನೂ ಖಾಲಿ ಮಾಡ್ತಾರೆ ನೋಡಿರಿ. ಡೈಲಿ ಸಾದಾ ಚಪಾತಿ ತಿನ್ನೋದಕ್ಕಿಂತ ಮುಂಚೆ ಈ ಥರ ಪರೋಟ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಇವಾಗ ನೋಡಿರಿ, ಒಂದು ಹನಿ ಕೂಡ ನೀರು ಹಾಕಿಲ್ಲ ನೋಡಿ. ಇದರೊಳಗೆ ನಾನು ರುಬ್ಬಿರುವ ಮಿಶ್ರಣದಾಗೆ ನಾನು ಕಲಿಸಿದ್ದೀನಿ ನೋಡಿರಿ. ಇವಾಗಿಟ್ಟು ಈ ಥರ ರೆಡಿ ಆಯ್ತು ನೋಡಿರಿ. ಒಂದು 5 ನಿಮಿಷ ಮುಚ್ಚಿಡೋಣ. ಇವಾಗ ರೆಡಿ ಆಯ್ತು ನೋಡಿರಿ. ಮಾಡಕತ್ತೀನಿ, ಯಾವ ಥರ ಮಾಡ್ತೀನಿ ಅನ್ನೋದು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಪ್ರತಿಯೊಬ್ಬರು ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ಗೊತ್ತಾಗುತ್ತೆ ನೋಡಿರಿ. ಈ ಥರ ಉಳ್ಳೆಗಳು ಮಾಡಿ ಇಟ್ಕೊಂಡಿದ್ದು ನಾನು. ಇವಾಗ ಸ್ವಲ್ಪ ಹಿಟ್ಟು ಹಚ್ಚಿಬಿಟ್ಟು ನಾನು ಲಟ್ಟಿಸ್ತೀನಿ. ಮಕ್ಕಳಿಗೆ ಈ ಥರ ಹೆಲ್ದಿ ಆಗಿರುವಂಥ, ಪ್ರೋಟೀನ್ ಇರುವಂಥ ರೆಸಿಪಿ ಹೆಸ್ರು ಕಾಳು ಪರೋಟ ಮಾಡಿಕೊಡೋದ್ರಿಂದ ತುಂಬಾ ಅವರು ಮೆಮೊರಿ ಪವರ್ಗೆ, ಹೆಲ್ತಿಗೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಹಂಗಾಗಿಬಿಟ್ಟು ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕೋಳಿ ಮಾಂಸಕ್ಕಿಂತ ಹೆಚ್ಚಿನ ಪ್ರೋಟೀನನ್ನು ಹೊಂದಿದೆ. ಹಾಗಾಗಿಬಿಟ್ಟು ಪ್ರೋಟೀನ್ ಅಂಶ ಗುಣವನ್ನು ಹೊಂದಿದೆ. ಎಳ್ಳು ಕೂಡ ಹಚ್ಚಿ ತೋರಿಸ್ತೇನೆ ರೀ. ಅದು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಎಳ್ಳು ಹಚ್ಚಿದ್ರೂ ಕೂಡ ತುಂಬಾ ಮತ್ತೊಂದಿಷ್ಟು ಜಾಸ್ತಿ ತಿನ್ನಬೇಕು ಅನ್ನಿಸುತ್ತೆ ನೋಡಿ. ಇವಾಗ ಲಟ್ಟಿಸ್ತಾ ಇದ್ದೀನಿ ನೋಡಿ. ಇದೇ ಥರ ನಾವು ರೌಂಡ್ ಶೇಪಾಗಿ ಲಟ್ಟಿಸ್ಬೇಕು. ಚಪಾತಿ ಬರಲ್ಲ ಅನ್ನೋರು ರೌಂಡ್ ಶೇಪಾಗಿ ಒಂದು ಬಟ್ಲ ಸಹಾಯದಿಂದ ಮಾಡ್ಕೋಬೋದು ನೋಡಿ. ಇದೇ ಥರನೇ ನಾನು ಎಲ್ಲನೂ ರೌಂಡ್ ಶೇಪ್ ಮಾಡ್ಕೋತೀನಿ ನೋಡಿರಿ. ಇವಾಗ ನಿಮ್ಗೆ ಮುಂದ್ಗಡೆ ತೋರಿಸ್ತೀನಿ ನೋಡಿರಿ ಯಾವ ಥರ ಆಯಿತು, ಎಷ್ಟು ಮಸ್ತ್ ಆಯಿತು ಹೆಸ್ರು ಕಾಳು ಪರೋಟ ಅನ್ನೋದು. ಇದ್ರ ಜೊತೆ ನಾನು ಏನು ಮಾಡ್ತಾಯಿದ್ದೀನಿ ರೀ, ಟೊಮೆಟೊ ಚಟ್ನಿ ಮಾಡಕತ್ತೀನಿ ರೀ. ಕೆಂಪು ಚಟ್ನಿ, ಟೊಮೆಟೊ ಕೆಂಪು ಚಟ್ನಿ ಭಾರಿ ಮಸ್ತ್ ಆಗ್ತದೆ ಫ್ರೆಂಡ್ಸ್. ಹಾಗೆ ಅದನ್ನು ಕೂಡ ಒಂದು ವಿಡಿಯೋದಾಗ ತೋರಿಸೀನಿ ರೀ, ಯಾವ ಥರ ಮಾಡೋದು ಟೊಮೆಟೊ ಕೆಂಪು ಚಟ್ನಿ ಅಂದ್ಬಿಟ್ಟು. ನಾನು ಇವಾಗ ಆಲ್ರೆಡಿ ಮಾಡಿದ್ದೀನಿ. ಇವಾಗ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ರೆಡಿ ಮಾಡಬೇಕು ನೋಡಿ ಫ್ರೆಂಡ್ಸ್. ಹಾಗೆ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕಿ ಕೂಡ ಚಿತ್ರಾನ್ನ ಮಾಡಿದ್ದೆ. ಅವರು ಮನೆಯಲ್ಲಿ ತಿಂತಾರೆ. ಮನೆಯಲ್ಲಿನೂ ತಿನ್ನೋದು, ಸ್ಕೂಲಿಗೂ ಅದೇ ಒಯ್ಯೋದು ಅಂದರೆ ತುಂಬಾ ಚೆನ್ನಾಗಿ ಅನಿಸಲ್ಲ ಅವ್ರಿಗೆ. ತಿನ್ನೋದಕ್ಕೂ ಬೋರ್ ಅನಿಸುತ್ತೆ. ಹಾಗಾಗಿಬಿಟ್ಟು ಮನೆಯಲ್ಲಿ ನಾನು ಚಿತ್ರಾನ್ನ ಮಾಡಿಕೊಟ್ಟಿದ್ದೆ ಉದ್ದಿನಬೇಳೆದು. ಇವಾಗ ನಾನು ಪರೋಟ ಮಾಡಿಕೊಡ್ತಾಯಿದ್ದೀನಿ, ಹೆಸ್ರು ಕಾಳು ಪರೋಟ ನೋಡಿರಿ. ಎಷ್ಟು ಚೆಂದ ಕಾಣಿಸ್ತದ್ರಿ, ಗ್ರೀನ್ ಕಲರ್. ತುಂಬಾ ಮಕ್ಕಳಿಗೆ ಇಷ್ಟ ಆಗುತ್ತೆ. ಕಲರ್ ಗ್ರೀನ್ ಕಲರು ಮತ್ತು ಬೀಟ್ರೂಟದು ಈ ಥರ ನಾವು ಮಾಡಿಕೊಟ್ಟಾಗ ಏನಾಗುತ್ತೆ, ಕಲರ್ ಕಾಣಿಸುತ್ತೆ. ಮಕ್ಕಳೂ ತುಂಬಾ ಇಷ್ಟಪಟ್ಟು ಎಂಜಾಯ್ ಮಾಡ್ತಾ ತಿಂತಾರೆ ನೋಡಿರಿ. ಇದು ನಾನು ಇವಾಗ ಎಳ್ಳು ಹಚ್ಚಿ ಮಾಡಿದ್ದು ನೋಡಿರಿ. ಇವಾಗ ಮುಂದ್ಗಡೆನೂ ನಾನು ತೋರಿಸ್ತೀನಿ ರೀ ಎಳ್ಳು ಹಚ್ಚಿದ್ದು ಯಾವ ಥರ ಆಗ್ಯದ ಅಂತ ಅನ್ನೋದು ಕೂಡ ನೋಡಿರಿ. ಇದೇ ಥರನೇ ನಾನು ಎಲ್ಲನೂ ಪರೋಟ, ಹೆಸ್ರು ಕಾಳು ಪರೋಟ ರೆಡಿ ಮಾಡ್ಕೊತೀನಿ ನೋಡಿರಿ. ಈಗ ನೋಡಿರಿ, ಇವಾಗ ಎಳ್ಳು ಹಚ್ಚಿ ಮಾಡಕತ್ತೀನಿ ರೀ. ಎಳ್ಳು ಹಚ್ಚಿ ಮಾಡಿದ್ರೂ ಕೂಡ ತುಂಬಾ ಟೇಸ್ಟ್ ಕೊಡುತ್ತೆ. ಹಾಗಾಗಿಬಿಟ್ಟು ಆ ಥರನೂ ಮಾಡಿ ಲಂಚ್ ಬಾಕ್ಸ್ ರೆಡಿ ಮಾಡ್ಕೊತಾ ನೋಡಿರಿ. ಕೆಂಪು ಚಟ್ನಿ ಮತ್ತು
ಹೆಸ್ರು ಕಾಳು ಪರೋಟ. ಇಷ್ಟ ಆಗಿತ್ತಂದ್ರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೋಡಿರಿ ನಮ್ಮ ಮನೆಯವ್ರು ಕೂಡ ಹಾಕ್ಕೊಡ್ತಾಯಿದ್ದೀನಿ ರೀ ಅವ್ರಿಗೆ ರೊಟ್ಟಿ ಮತ್ತು ಒಂದು ಪರೋಟ, ಬೆಂಡೆಕಾಯಿ ಮತ್ತು ಕೆಂಪು ಚಟ್ನಿ, ಒಂದು ಸ್ವಲ್ಪ ಸಾಂಬಾರು ರೀ. ಇಲ್ಲಿಗೆ ಏನು ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ನಿಮ್ಗೆ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.